ಹಬ್ಬ ಅಂತೂ ಹಬ್ಬ ಎಲ್ಲ ಮುಗೀತು, ಚಿಂತೆ ಬಿಡುತ್ತೆ ನೋಡು. ಯಪ್ಪ ಇವಾಗ ಒಮ್ಮೆಗೆ ಗಣಪತಿ ಹಬ್ಬದ ತನಕ ಸದ್ಯಕ್ಕೆ ಯಾವ ಹಬ್ಬನೂ ಇಲ್ಲ ಮನ್ಯಾಗ. ಹ್ಞೂ ಸವಿ, ಹಬ್ಬ ಎಲ್ಲ ಮುಗೀತು, ಇವಾಗ ಚಿಂತೆ ಬಿಡ್ತು. ಇವಾಗ ಮತ್ತು ನಾವು ಬಟ್ಟೆ ಹೊಲಿಯೋದ್ರ ಕಡೆ ಲಕ್ಷ್ಯ ಕೊಡಬೇಕು. ಇವತ್ತಿಂದ ಬಡ ಬಡ ಬಟ್ಟೆ ಹೊಲಿಬೇಕು. ಮತ್ತು ಯಾವ ಅದಾವು ಬಟ್ಟೆ ಹೊಲಿಯೋವಿನ ಈಗ ಸದ್ಯಕ್ಕೆ ಅವ ಊರನಾರ ಒಂದು 2-3 ಬ್ಲೌಸ್ ಹಾಕಿದ್ರಲ್ಲ ಅವ ಅಷ್ಟೇ ಇರೋದೀಗ. ಮತ್ತು ಭಾಳ ಯಾವ ಬಂದೇ ಇಲ್ಲ. ಹ್ಞೂ ನನಗೂ ಅದ ಚಿಂತೆ ಹತ್ಬಿಟ್ಟೈತೆ ನೋಡು. ಊರನವರು ಅವರು ಎಷ್ಟು ಅಂತ ಹಾಕ್ತಾರೆ ಹೊಲ್ಯಾಕ. ಏನೋ ಹಬ್ಬ ಐತಂತ ಒಂದು ಸ್ವಲ್ಪ ಹಾಕಿದ್ರು, ಹಬ್ಬದ ಟೈಮ್ನಾಗ ಹೊಲಿದು ಕೊಟ್ವಿ. ಈಗ ಮತ್ತು ಗಣೇಶ ಚೌತಿ ಬರೋ ತನಕ ಅಷ್ಟಕ್ಕಷ್ಟ ನಮ್ದು ಈಗ ಹೊಲಿಯಾಕಿರೋದು. ಇನ್ನೊಂದು ಎಷ್ಟು ಅದಾವ ಬ್ಲೌಸ್? ಇನ್ನೊಂದು 3-4 ಇರ್ಬೋದನ್ನ ಅಷ್ಟೇ ಅಲ್ಲ. ಅದೊಂದು ಹಾಂ 3 ಬ್ಲೌಸ್ ಅದಾವೆ ಹೊಲಿಯವು. ಕಾಜಿಗುಂಡಿ ಮಾಡೋದು ಇನ್ನೊಂದು 2 ಉಳ್ಕೊಂಡವು ನೋಡು ಅಷ್ಟೆ. ಅವೊಂದಿಷ್ಟು ಮುಗಿಸ್ಬಿಡ್ಬೇಕು ನೋಡು. ಅಲ್ಲಲ್ಲಿ ಈಗ ಹೊಲದಾಗ ಅವ್ರದ್ದು ಪೀಕ್ ಬರೋವರೆಗೂ ಅವ್ರದ್ದು ಖರ್ಚೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕೀಗ. ಈಗ ಕೃಷ್ಣಂದು 5,000 ರೂಪಾಯಿ, ನಮ್ಮ ಮನೆಯವ್ರದ್ದೊಂದು 5,000 ರೂಪಾಯಿ, ಒಟ್ಟು 10,000 ರೂಪಾಯಿ ಜೋಡಿಸ್ಬೇಕು ನಾವೀಗ ಮನೆಗೆ ಸಂತಿ ಕೊಡಾಕಂತಂದು. ಅದನ್ನು ಹೆಂಗೆ ಜೋಡ್ಸೋಣ? ಮತ್ತು ನಮ್ಮ ಅಂಗಡಿದಕ್ಕೆ ರೊಕ್ಕ ಕೊಡ್ಸಾಕೊಂತೀವಲ್ಲ, ಅದಕ್ಕೆ ಹೆಂಗೆ ಜೋಡ್ಸೋಣ, ಏನು ಮಾಡೋದಪ್ಪ ಅಂತ ಅನಿಸ್ಬಿಟ್ಟೈತಿ ನನಗಂತೂ. ಅದ ಚಿಂತೆ ಹತ್ಬಿಟ್ಟೈತಿ. ಹ್ಞೂ ಲಲಿತಿ, ನನಗೂ ಅದ ಚಿಂತೆ ಹತ್ತೈತೆ ನೋಡು. ಮತ್ತು ಯಾವ ಬ್ಲೌಸ್ ಹೊಲಿಯಾಕೆ ಬರೋವಲ್ರಲ್ಲ ಅಂತಂದು ಹೆಂಗೆ ಮಾಡೋದು ಅಂತ ಅನಿಸ್ಬಿಟ್ಟೈತಿ ನನಗಂತೂ. ನೋಡೋದ್ರಿ ಇವತ್ತು ಇವು ಏನದಾವ ನೋಡಿ, ಇವನ್ನೆಲ್ಲ ಹೊಲಿದು ಮುಗಿಸಿ ಆಶಾ ಮೇಡಮರಿಗೆ ಫೋನ್ ಹಚ್ಚಿದ್ರಾತು. ಮತ್ತು ಅವ್ರ ಹತ್ರ ಮತ್ತು ಯಾವ ಅದಾವ ಏನೋ ಗೊತ್ತಾಕೈತಿ, ಹೌದಿಲ್ಲ? ಆಶಾ ಮೇಡಮರಿಗೆ ಹಚ್ಚಿದ್ದೆ. ಅವ್ರೇನೋ ಊರಿಗೆ ಹೋಗಾರಂತ, ಅವ್ರ ತವ್ರ ಮನೆಗೆ ಹೋಗಾರಂತ. ಏನೋ ಈಗ ಹಬ್ಬ ಎಲ್ಲ ಆಯ್ತಲ್ಲ, ಹಾಗಾಗಿ ಅವ್ರ ತವ್ರ ಮನೆಗೆ ಹೋಗಾರಂತ. ಒಂದು 15 ದಿನ ಬರೋಂಗಿಲ್ಲ ಅಂತ ಅಂದಾರೆ. ಈಗ ಅವ್ರು ಇದ್ದಿದ್ರ ಒಂದು ಸ್ವಲ್ಪ ಹೆಲ್ಪ್ ಆಕ್ಕಿತ್ತು. ಇವಾಗ ಹೆಂಗೆ ಮಾಡೋದು ಏನು ಗೊತ್ತಾಗ್ಲಾರ್ದಂಗೆ ಆಗ್ಬಿಟ್ಟೈತೆ ನನಗಂತೂ. ಹೌದಾ? ಮತ್ತು ಹೆಂಗೆ ಮಾಡೋದ್ಲಿ ಈಗ? ನಾವು ಬಟ್ಟೆ ಹೊಲಿಲಿಲ್ಲ ಅಂದ್ರೆ ರೊಕ್ಕ ಬರೋಂಗಿಲ್ಲ, ರೊಕ್ಕ ಬರಲಿಲ್ಲ ಅಂದ್ರೆ ಮನ್ಯಾಗ ಮರ್ಯಾದಿನೇ ಇರೋಂಗಿಲ್ಲ. ಇವ್ರದ್ದು ಪೀಕಿನ ಭಾಳ ಲೇಟ್ ಐತಿ. ಹೆಂಗೆ ಮಾಡೋದು ಅಂತ ಅನಿಸ್ಬಿಟ್ಟೈತೆಪ್ಪ ನನಗಂತೂ. ಇಲ್ಲಿ ತಗೋದ್ ಲಲಿತಾ, ನೀನು ಚಿಂತೆ ಮಾಡಬೇಡ. ಎಲ್ಲ ಆ ದೇವ್ರ ಮೇಲೆ ಭಾರ ಹಾಕೋಣ. ಆ ದೇವರು ಏನಾದರೂ ಒಂದು ದಾರಿ ತೋರಿಸ್ತಾನೆ. ನೀನು ಚಿಂತೆ ಮಾಡೋಕೆ ಹೋಗ್ಬೇಡ ಬಿಡು. ನಾನು ಅದ ನಂಬಿಕೆ ಮೇಲೇ ಅದೀನಿ ನೋಡು. ದೇವ್ರ ದಯೆಯಿಂದ ಯಾವ್ದಾರ ಒಂದಿಷ್ಟು ಬ್ಲೌಸರ ಯಾವ್ದಾರ ಬಟ್ಟೆನಾರ ಹೊಲ್ಯಾಕೆ ಬಂದ್ರೆ ಸಾಕನ್ಸೈತಿ. ಈಗ ಮುಂದಿನ ತಿಂಗಳಿಗೆ ಎಲ್ಲಿ ಆಗಲೇ, ಇವತ್ತು ಎಷ್ಟು ಆಗಲೇ ತಿಂಗಳು ಚಲೋ ಆಯ್ತು. ಇನ್ನೊಂದು ವಾರ 2 ವಾರಕ್ಕೆ ಮತ್ತು ಮಾವನರು ಇದಕ್ಕೆ ಏನು ಸಂತಿಗೆ ರೊಕ್ಕ ಕೇಳ್ತಾರೆ, ಅದಕ್ಕೆ ರೊಕ್ಕ ಜೋಡಿಸ್ಬೇಕು. ನಮ್ಮ ಸಣ್ಣ ಪುಟ್ಟ ಖರ್ಚಿದ್ದೇ ಇರ್ತಾವೆ, ಅದಕ್ಕೆ ರೊಕ್ಕ ಜೋಡಿಸ್ಬೇಕು. ಅಂಗಡಿಗೆ ರೊಕ್ಕ ಜೋಡಿಸ್ಬೇಕು. ನೆನೆಸ್ಕೊಂಡ್ರೆ ತಲೆ ಗಿರ್ರ ಅಂತೈತೆ ನೋಡು. ಜಾಸ್ತಿ ಚಿಂತೆ ಮಾಡೋಕೆ ಹೋಗ್ಬೇಡ. ದೇವ್ರು ಏನಾರು ಒಂದು ದಾರಿ ತೋರಿಸ್ತಂತು. ಈಗ ಹೆಂಗೋ ಮನೇನ ಕೆಲಸ ಎಲ್ಲ ಮುಗ್ದೈತಲ್ಲ, ನಡಿ ಮೊದಲು ನಮ್ಮದು ಹೊಲಿಗೆ ಏನೇನು ಹೊಲಿಯೋದ ನೋಡು. ಅವನು ಬಡ ಬಡ ಹೊಲ್ದು ಅವನು ಕೊಟ್ರಂದ್ರೆ ಅದ್ರದ್ದಿಷ್ಟು ರೊಕ್ಕ ಬರ್ತೈತಲ್ಲ, ಒಂದಿಷ್ಟು ತೆಗೆದಿಟ್ಕೊಳಕ್ಕೆ ಬರ್ತೈತಿ. ಮುಂದೆ ಮತ್ತೇನಾರು ಪ್ಲ್ಯಾನ್ ಮಾಡಿದ್ರಾತು. ನಡಿ. ಸರಿ ಬಾ. ರಾಜು ಅವರೇ, ಏನು ರಾಜು ಅವರೇ ನೀವು ಈ ನಮ್ಮನಿ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿರಿ? ಟೆನ್ಷನ್ ಮಾಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಬಿಡುತ್ತಾ? ಮತ್ತು ಏನು ಮಾಡಲಿ ಕವಿತಾ, ನನಗಂತೂ ಗೊತ್ತಾಗ್ತಾನೆ ಇಲ್ಲ. ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ರಿಗೂ ಕೇಳಿದೆ, ಅವರೆಲ್ಲ ಅಷ್ಟೊಂದು ಅಮೌಂಟ್ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾಯಿದ್ದಾರೆ. ಇವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗಂತೂ ಮನೆಯಲ್ಲಿ ಇನ್ನೂ ವಿಷಯ ಗೊತ್ತಾಗಿಲ್ಲ. ಮನೆಯಲ್ಲಿ ಏನಾದರೂ ವಿಷಯ ಗೊತ್ತಾದರೆ ಅಷ್ಟೇ ನನ್ನ ಕತೆ, ಬದುಕಿದ್ದು ಸತ್ತಂಗೆ ಆಗ್ಬಿಡ್ತೀನಿ ಆಮೇಲೆ. ಚೇಚೆ, ಎದಕ್ಕೆ ರೀ ಹಂಗೆ ಮಾತಾಡ್ತೀರಿ? ಏನಾದರೂ ಒಂದು ದಾರಿ ಹುಡ್ಕೊಂಡು ಮಾತಾಡಿರಿ. ಇನ್ನೊಂದು 2 ದಿನ ಟೈಮ್ ಕೊಡ್ರಿ. ಹೆಂಗಾದರೂ ಮಾಡಿ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನೀನಾರ ಏನು ಮಾಡ್ತಿದ್ದಿ ಕವಿತಾ? ನಿಮ್ಮ ಡ್ಯಾಡಿ ಮಮ್ಮಿ ಊರಾಗಿದ್ದಿದ್ರೆ ಏನಾರ ಮಾಡ್ಬೋದಿತ್ತು, ಅವರೂ ಇಲ್ಲ. ನಿಮ್ಮ ಅಣ್ಣನ ಹತ್ರ ಒಂದು ಮಾತು ಕೇಳ್ತೀನಿ ಪ್ಲೀಸ್ ನನಗೋಸ್ಕರ. ರಾಜು ಅವರೇ, ನಮ್ಮ ಅಣ್ಣನ ಹತ್ರ ಕೇಳೋದೇನು ದೊಡ್ಡ ವಿಷಯ ಅಲ್ಲ. ಅಷ್ಟೊಂದು ಅಮೌಂಟು ನಮ್ಮ ಅಣ್ಣಗೆ ಕೇಳಿದ್ರೆ ಯಾಕೆ ಬೇಕವ್ವ, ಏನು ಎತ್ತ ಅಂತ 1000 ಪ್ರಶ್ನೆ ಕೇಳ್ತಾರೆ. ಆಮೇಲೆ ನಮ್ಮ ಅಣ್ಣ ಒಬ್ಬನೇ ಇರ್ತಾನೆ, ನಮ್ಮ ಅಣ್ಣನ ಜೊತೆ ಅದಲ್ಲ ನಮ್ಮ ಅತ್ತಿಗೆಯಮ್ಮ ಅಕ್ಕಿನೂ ಇರ್ತಾಳೆ. ಒಂದು ವೇಳೆ ಈ ವಿಷಯ ಏನಾದರೂ ನಮ್ಮ ಅಣ್ಣನಿಂದ ನಮ್ಮ ಅತ್ತಿಗೆಮ್ಮಂಗೆ ಗೊತ್ತಾತಂತ ತಿಳ್ಕೊರಿ. ಯಾಕಂದ್ರೆ ಗೊತ್ತಾತಂದ್ರೆ ಏನಾಗುತ್ತೆ ಹೇಳ್ರಿ, ಅಲ್ಲಿಂದ ಸೀದಾ ವಿಷಯ ಈ ಮನೆಯಾಗಿ ಬ್ರದರಲ್ಲ ಲಲಿತಾ ಸವಿತಾ ಅವ್ರಿಗೆ ಗೊತ್ತಾಗುತ್ತೆ. ಅವರಿಬ್ಬರಿಗೂ ಗೊತ್ತಾದರೆ ಸುಮ್ಮನೆ ಇರ್ತಾರೆ? ಇಡೀ ಮನೆ ಮಂದಿಗೆಲ್ಲ ಹೇಳ್ತಾರೆ. ಮನೆ ಮಂದಿಗೆಲ್ಲ ಗೊತ್ತಾತಂದ್ರೆ ಇಡೀ ಊರಿಗೆ ಗೊತ್ತಾಕೈತಿ ಸುದ್ದಿ. ಇಷ್ಟೆಲ್ಲ ಆಗೋದೈತಿ ಹೇಳ ನಮ್ಮ ಅಣ್ಣನಿಗೆ. ಅಯ್ಯೋ ಹೌದಲ್ಲ, ನಾ ಇದನ್ನೆಲ್ಲ ಯೋಚನೆನೇ ಮಾಡಿಲ್ಲಾಗಿದ್ದೆ. ಅದಕ್ಕೆ ಹೇಳೋದು, ಕುತ್ಕೊಂಡು ಶಾಂತವಾಗಿ ನಿಧಾನವಾಗಿ ಯೋಚನೆ ಮಾಡಿ ನೋಡ್ಬೇಕು. ಟೆನ್ಷನ್ ಬಿಟ್ಟು ಯೋಚನೆ ಮಾಡಿದರೆ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ. ಅದನ್ನು ಬಿಟ್ಟು ಚಿಂತೆಯಾಗಿ ಏನೋ ಒಂದು ಮಾಡೋಕ್ಕೋಗಿ ಇನ್ನೇನೋ ಅನಾಹುತ ಆತಂದ್ರೆ ಏನು ಮಾಡೋದು? ಅದಕ್ಕೆ ನೀವು ಸುಮ್ಮನೆ ನಾನು ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ನನ್ನ ಫ್ರೆಂಡ್ ಸರ್ಕಲಲ್ಲೇನೂ ಕೇಳಿ ನೋಡ್ತೀನಿ.
ಅಷ್ಟು ಮಾಡು ಕವಿತಾ, ಪುಣ್ಯ ಬರುತ್ತೆ. ನಿನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೂ ಕೇಳಿ ನೋಡು. ಒಂದು 3 to 4 ಮಂತ್ಸ್ ಅಷ್ಟರಲ್ಲಿನ ಅಮೌಂಟ್ನ ವಾಪಸ್ ಕೊಟ್ಬಿಡ್ತೀನಿ ಅವರಿಗೆ. ಅಲ್ಲ ರೀ, 25 ಲಕ್ಷನ 3-4 ತಿಂಗಳಲ್ಲಿ ನೀವು ವಾಪಸ್ ಕೊಟ್ಬಿಡ್ತೀರಾ? ಅದು ಹಿಂಗೆ? ಕವಿತಾ, ಒಂದು ಕಾಂಟ್ರಾಕ್ಟ್ರಿಂದ ಡೀಲ್ ಬಂದಿದೆ. ಆ ಪೇಪರ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು, ಅವ್ರ ಬಿಸ್ನೆಸ್ಸಿಗೆ ಒಂದು ಸೈನ್ ಬೇಕಾಗಿದೆ. ಆ ಸೈನನ್ನು ನಾನೇ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಆಫೀಸ್ನಲ್ಲಿ ಆ ಫೈಲನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆ ಫೈಲನ್ನು ಏನಾದರೂ ನಾನು ಸೈನ್ ಮಾಡಿ ಮೂವ್ ಮಾಡಿದೆ ಅಂದ್ರೆ ನನಗವರು 25 ಲಕ್ಷ ಕೊಡ್ತೀನಿ ಅಂತಂದರೆ, ಆ್ಯಕ್ಚುಲಿ ಕೊಡಬೇಕಾಗಿರೋದು 30 ಲಕ್ಷ ಕೊಡ್ತೀನಿ ಅಂತ ಅಂದಾರೆ ಅವರು. ಲಾಸ್ಟಿಗೆ ಹಂಗೆ ಹಿಂಗೆ ಮಾಡಿ 25 ಲಕ್ಷಕ್ಕೆ ಬಂದು ನಿಂತೈತದು. ನಾನೇನಾದರೂ ಇಲ್ಲ ನೀವು 30 ಲಕ್ಷ ಕೊಟ್ರೆ ಸೈನ್ ಮಾಡೋದು ಅಂತಂದ್ರೆ 30 ಲಕ್ಷ ಕ್ಯಾಶ್ ಹಿಂಗೆ ಕೊಡ್ತಾರೋ ನನ್ನ ಕೈಯಾಗ, ಗೊತ್ತಾ? ಅದು ಇನ್ನೂ ಒಂದು ತಿಂಗಳಲ್ಲಿ, ಈ ತಿಂಗಳಲ್ಲಿ ಆ ಫೈಲಿನನ್ನು ನಾನು ಸೈನ್ ಮಾಡಿ ಮೂವ್ ಮಾಡಲೇಬೇಕು. ಮಾಡಿದ್ರಷ್ಟೇ ನಂಗೆ ಅಮೌಂಟ್ ಬರುತ್ತೆ. ಅದಕ್ಕೋಸ್ಕರ ಹೇಳಿದ್ದೆ ನಾನು. ನೀನು ಇವಾಗ ಅಮೌಂಟ್ ಅಡ್ಜಸ್ಟ್ ಮಾಡಿ ಕೊಟ್ಟೆ ಅಂದ್ರೆ ನಾನು ವಾಪಸ್ ನನ್ನ ಡ್ಯೂಟಿಗೆ ಜಾಯ್ನ್ ಆದೆ ಅಂದ್ರೆ ಅದನ್ನು ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ನನಗೆ ಗೊತ್ತೈತಿ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಬಡ್ದಾಡ್ತಾ ಇರೋದು. ಅಲ್ಲ ರಾಜು ಅವರೇ, ನಿಮ್ಮ ಆಫೀಸ್ನಲ್ಲಿ ಬೇಡ ಅಂತ ಅಂದಮೇಲೆ ನೀವು ಅಷ್ಟೊಂದು ರಿಸ್ಕ್ ತೊಗೊಂಡು ಸೈನ್ ಮಾಡಿ ಮುಂದೇನಾದರೂ ಎಡವಟ್ಟಾದ್ರೆ? ಕವಿತಾ, ಲೈಫ್ ಅಂದಮೇಲೆ ರಿಸ್ಕ್ ಇರಲೇಬೇಕು. ರಿಸ್ಕ್ ತೊಗೊಂಡ್ರೆ ನಾವೇನಾರು ಮಾಡೋಕ್ಕಾಗೋದು. ಅದಕ್ಕೆ ಆ ರಿಸ್ಕನ್ನ ನಾನು ತೊಗೋತೀನಿ. ಅಷ್ಟಕ್ಕೂ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆನೂ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ. ಅವರಿಗೂ ದುಡ್ಡು ಸಿಗುತ್ತಂದ್ರೆ ಅವರು ಸೈನ್ ಮಾಡ್ತಾರೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅದೆಲ್ಲ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇವಾಗ ಪ್ರೆಸೆಂಟ್ 25 ಲಕ್ಷ ಅಡ್ಜಸ್ಟ್ ಮಾಡು. ಆಮೇಲೆ 3 to 4 ಮಂತ್ಸು ಬೇಡ, 1-2 ಮಂತ್ಸಲ್ಲಿ ಅಮೌಂಟ್ ಎಲ್ಲ ನಿಂಗೆ ವಾಪಸ್ ನಾನು ಸೆಟಲ್ ಮಾಡಿಬಿಡ್ತೀನಿ. ಅಲ್ಲ ರಾಜು ಅವರೇ, ಇವಾಗಲೇ ಅವರಿಗೆ ಅಮೌಂಟ್ ಕೊಡ್ರಿ, ನಾನು ಜಾಯ್ನ್ ಆಗಿ ವಾಪಸ್ ನಿಮಗೆ ಸೈನ್ ಮಾಡಿಕೊಡ್ತೀನಿ ಅಂತ ಹೇಳಬೇಕು. ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕು. ಅಯ್ಯೋ ಕವಿತಾ, ಅದು ಹಾಗೆಲ್ಲ ಬರೋದಿಲ್ಲ. ಅವ್ರು ನಮ್ಮ ಮಾವನ ಅಥವಾ ನಮ್ಮ ಸಂಬಂಧಿಕರೇ, ನನ್ನ ಫ್ರೆಂಡ್ಸ್ ಕೇಳಿದ ತಕ್ಷಣ ನನಗೆ ರೊಕ್ಕ ಕೊಡೋಕೆ. ಮೊದಲ ಬಿಸ್ನೆಸ್ ಮ್ಯಾನ್ ಅವರು, ಏನಿದ್ರು ರೊಕ್ಕದ ಲೆಕ್ಕಾಚಾರ. ಈ ಥರ ಸೆಂಟಿಮೆಂಟಿಗೆಲ್ಲ ಅಡ್ಜಸ್ಟ್ ಆಗೋರು ಅಲ್ಲ, ಮಾತು ಕೇಳೋರು ಅಲ್ಲ ಅವರು. ಫೈಲ್ ಕೊಡ್ತಾರೆ, ನಾನು ಸೈನ್ ಮಾಡಿ ಮೂವ್ ಮಾಡೋದೇ ತಡ, ಅವತ್ತ ನನಗೆ ಅಮೌಂಟ್ ಸೆಟ್ಲ್ ಮಾಡ್ತಾರೆ ಅವ್ರು, ಗೊತ್ತಾ? ಅದಕ್ಕೋಸ್ಕರ ಇವಾಗ ನಾನು ಬಡ್ದಾಡ್ತಾ ಇರೋದು. ನಾನು ಆ್ಯಕ್ಚುಲಿ ಏನೇನೇನೇನೋ ಪ್ಲ್ಯಾನ್ ಹಾಕಿದ್ದೆ, ಗೊತ್ತಾ? ಏನು ಪ್ಲ್ಯಾನ್ ಹಾಕಿದ್ರಿ? ಇವಾಗ ನಾನು ಸಿಕ್ಕಾಕೊಂಡಿದ್ದೀನಲ್ಲ, ಇದರಲ್ಲಿ ಏನಾದರೂ ಸಿಕ್ಕಾಕೊಂಡಿಲ್ಲ ಅಂದಿದ್ದರೆ ನನಗೆ 18ರಿಂದ 20 ಲಕ್ಷ ಉಳಿತಿತ್ತು. ಒಂದು ಸ್ವಲ್ಪ ಇನ್ನೊಂದು 5-6 ಲಕ್ಷ ಅವ್ರು ಇವ್ರಿಗೆ ಕೊಟ್ಟರು 18ರಿಂದ 20 ಲಕ್ಷ ಉಳಿತಿತ್ತು ನನಗೆ. ಹಾಗೆ ಇವಾಗ ನೆಕ್ಸ್ಟ್ ಬರೋ ಡೀಲ್ ಇದೆಯಲ್ಲ, ಆ ಡೀಲನ್ನು ನಾನೇನಾದರೂ ಗೆದ್ದುಬಿಟ್ಟಿದ್ದೆ ಅಂದ್ರೆ ಟೋಟಲು ಹೆಚ್ಚು ಕಮ್ಮಿ 50 ಲ್ಯಾಕ್ ಅಮೌಂಟ್ ನನ್ನ ಹತ್ರ ಇರೋದು. ಆವಾಗ ಹುಬ್ಳಿನಲ್ಲಿ ಒಂದು ಚೆನ್ನಾಗಿರೋ ಮನೇನ ಖರೀದಿಸ್ಬೋದು. ಹೆಂಗೋ 50 ಲ್ಯಾಕ್ ಅಡ್ಜಸ್ಟ್ ಮಾಡಿದ್ದೀನಿ. ಇನ್ನೊಂದು 50 ಏನಾದರೂ ಮಾಡಿ ಮ್ಯಾಜಿಕ್ ಮಾಡಿದ್ರೆ ಒಂದು ದೊಡ್ಡ ಮನೇನ ಇಲ್ಲ ದೊಡ್ಡ ಬಂಗ್ಲೆನ ತೊಗೋಬೋದು ಅಂತ ಏನೇನೋ ಪ್ಲ್ಯಾನ್ ಹಾಕಿದ್ದೆ ನಾನು. ಇವಾಗ ನೋಡಿದರೆ ಎಲ್ಲ ಎಡವಟ್ಟಾಗಿದೆ. ನಿಜಾನ ರಾಜು ಅವರೇ ನೀವು ಹೇಳ್ತಾ ಇರೋದು? ಹ್ಞೂ ಕವಿತಾ, ನಾನು ಯಾಕೆ ಸುಳ್ಳು ಹೇಳಿ? ನಿಜ. ಒಂದು ದೊಡ್ಡ ಮನೇನ ತೊಗೋಬೇಕು ಅಂತ ಇದ್ದೆ. ನಿನಗೂ ಖುಷಿ ಆಗುತ್ತಾ? ನೀನು ಆ ಮನೆಯಲ್ಲಿ ಆರಾಮಾಗಿರ್ಬೋದು. ಇವಾಗೇನು ಈ ಮನೆಯಲ್ಲಿದ್ದ ಅನುಭವಿಸ್ತಾ ಇದ್ದೀವಲ್ಲ ನರಕ ಯಾತನೆ, ಇದನ್ನೆಲ್ಲ ಬಿಟ್ಟು ನೀನು ಇಬ್ಬರೇ ಆ ಮನೆಯಲ್ಲಿ ಆರಾಮಾಗಿರ್ಬೋದಿತ್ತು. ಆಮೇಲೆ ಹಂಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ದುಡ್ದು ಕಾರು ಮತ್ತು ನಮಗೇನು ಬೇಕು ಅದನ್ನೆಲ್ಲ ತೊಗೋಬೋದು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು. ಅದಕ್ಕೆ ಇಂಥ ದೊಡ್ಡ ಡೀಲಿಗೆಲ್ಲ ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ ಕೈ ಹಾಕಿದ್ದು ನಾನು. ಆದರೆ ಇವಾಗಲೇ ಎಡವಟ್ಟಾಗೋಯ್ತು ನನಗೆ. ಹಿಂಗಾಗುತ್ತಂತ ಅಂದ್ಕೊಂಡೇ ಇಲ್ಲಾಗಿದ್ದೆ ನಾನು. ಡೋಂಟ್ ವರಿ ರಾಜು ಅವರೇ, ನಿಮ್ಮ ಪ್ಲ್ಯಾನ್ ಇಷ್ಟು ಸಖತ್ತಾಗಿದೆ ಅಂತ ನನಗೆ ಗೊತ್ತಿದ್ದಿದ್ದರೆ ನಾನು ನಿನ್ನೆಯಿಂದನೇ ಇನ್ನೂ ಎಫರ್ಟ್ ಹಾಕಿ ಈ 25 ಲ್ಯಾಕ್ ಅಡ್ಜಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಡೋಂಟ್ ವರಿ, ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ಕೇಳಿ ಅಮೌಂಟ್ ಅಡ್ಜಸ್ಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಸರಿನಾ? ಪ್ಲೀಸ್ ಕವಿತಾ, ಏನಾದರೂ ಒಂದು ಮಾಡಿ ಈ ಸಲ ಒಂದು ಸಲ ನನಗೆ ಗೆಲ್ಲೋಂಗೆ ಮಾಡು. ನೆಕ್ಸ್ಟ್ ನೋಡ್ತಾ ಇರು, ನೀನು ತಿರುಗಿ ನೋಡೋದಕ್ಕೂ ಆಗೋದಿಲ್ಲ, ಅಷ್ಟು ಗೆಲ್ತಾನೆ ಹೋಗ್ತಾ ಇರ್ತೀವಿ ನಾವು. ಪ್ಲೀಸ್ ಇದೊಂದು ಸಲ ಏನಾದರೂ ಮಾಡು. ನನಗಂತೂ ಇದೇ ಚಿಂತೆ ಇರ್ತೈತಿ. ಈ ಸಲ ಏನಾದರೂ ನಾವು ಬಿದ್ವಿ ಅಂತಂದ್ರೆ ಮೇಲೆ ಹೇಳೋದು ಮಾತ್ರ ಭಾಳ ಕಷ್ಟ ಐತಿ. ಯಾಕಂದರೆ ಕೈಯಲ್ಲಿ ಜಾಬ್ ಇಲ್ಲ, ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಕೈಯಲ್ಲಿ ನೋಡಿದ್ರೆ ಅಮೌಂಟ್ ಇಲ್ಲ. ಇದು ಒಂದು ತಿಂಗಳು ಹೇಗೋ ನಡೆಯಬೋದು ನಮ್ಮದು. ಆದರೆ ನೆಕ್ಸ್ಟ್ ಮಂತಿಂದ ಮೈ ಗಾಡ್ ನೆನೆಸ್ಕೊಂಡ್ರೆ ಕೈಕಾಲೆಲ್ಲ ನಡ್ಗೋದಕ್ಕೆ ಚಲೋ ಆಗುತ್ತೆ, ಗೊತ್ತಾ? ಅವಾಗ ನಮ್ಮ ಪರಿಸ್ಥಿತಿ ಭಿಕ್ಷುಕರಿಗಿಂತ ಕಡೆನೇ ಆಗಿಬಿಡುತ್ತೆ. ರಾಜು ಅವರೇ, ಹಾಗೆಲ್ಲ ನೀವು ಮಾತಾಡೋದಕ್ಕೆ ಹೋಗಬೇಡಿ. ನಾನು ಇದೀನಲ್ಲ, ನಾನು ಎಲ್ಲಾದರೂ ಅಡ್ಜಸ್ಟ್ ಮಾಡ್ತೀನಿ. ಒಂದು ಕೆಲಸ ಮಾಡಿರಿ, ನೀವು ನಿಮ್ಮ ಫ್ರೆಂಡ್ಸಲ್ಲಿ ಕೇಳಿರಿ, ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿರಿ. 2 ಲಕ್ಷ ಆಗಲಿ 4 ಲಕ್ಷ ಆಗಲಿ 5 ಲಕ್ಷ ಆಗಲಿ, ಎಷ್ಟಾಗುತ್ತೋ ಅಷ್ಟು ನೀವು ಅಡ್ಜಸ್ಟ್ ಮಾಡಿ. ನಾನು ಹಾಗೆ ನನ್ನ ಫ್ರೆಂಡ್ಸಲ್ಲಿ ಒಬ್ಬೊಬ್ಬರು ಎಷ್ಟು ಕೊಡ್ತಾರೆ ನಾನು ನೋಡ್ತೀನಿ. ಎಲ್ಲ ಟೋಟಲ್ ಅಮೌಂಟ್ ಮಾಡಿ ಒಂದು ಕಡೆ ಬರೆದಿಟ್ಕೊಂಡು 25 ಲ್ಯಾಕ್ ಅಡ್ಜಸ್ಟ್ ಮಾಡೋಣ. ಒಬ್ಬರ ಹತ್ರನೇ 25 ಕೇಳಬೇಕಂದ್ರೆ ಆಗೋದಿಲ್ಲ ಇವಾಗ. ಅದೇ ಒಬ್ಬೊಬ್ಬರ ಹತ್ರ ಇಷ್ಟಿಷ್ಟೇ ಅಂತ ಇಸ್ಕೊಂಡ್ರೆ ಅವಾಗ 25 ಆಗುತ್ತೆ, ಹೌದು ತಾನೇ? ಹೌದು ಕವಿತಾ, ನೀನು ಹೇಳೋದು ಸರಿಯೇ ಇದೆ. ಈ ಐಡಿಯಾ ನನ್ನ ತಲೆಯಲ್ಲಿ ಬಂದೇಲಾಗಿತ್ತು ನೋಡು. ನಾವು ಒಬ್ಬರ ಮೇಲೇ ಡಿಪೆಂಡ್ ಆಗಿಬಿಟ್ಟಿದ್ದೆ. ಹೌದು, ನೀ ಹೇಳೋದು ಸರಿಯೇ.
ಸರಿ, ನೀನು ನಿನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳಿ ನೋಡು, ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳಿ ನೋಡ್ತೀನಿ. ನಾನು ಒಮ್ಮಿಗೆ 25 ಕೊಡು ಅಂದಿದ್ದಕ್ಕೆ ಅವರು ಗಾಬರಿಯಾಗಿ ಇಲ್ಲ ನನ್ನ ಹತ್ರ ಅಮೌಂಟ್ ಅಂತಂದಿದ್ರು. ಅದೇ ಒಬ್ಬೊಬ್ರು 1 ಲಕ್ಷ 2 ಲಕ್ಷ ಅಂತಂದ್ರೆ ಒಪ್ಕೊಂಡ್ರು ಒಪ್ಕೋಬೋದು. ನೋಡ್ರಿ, ಒಬ್ಬ ಫ್ರೆಂಡ್ 2 ಲಕ್ಷ ಕೊಟ್ರು 10 ಜನ ಫ್ರೆಂಡ್ಸ್ ಕೊಟ್ಬಿಟ್ರಂದ್ರೆ ಅಲ್ಲೇ 20 ಲಕ್ಷ ಆಗ್ಬಿಡುತ್ತೆ. ಇನ್ನೂ ಒಂದು 5 ಲಕ್ಷ ಹೊಂದ್ಸೋದೇನು ಕಷ್ಟನಾ? ಹೌದು ತಾನೇ? ಹೌದು ಕವಿತಾ, ನೀನು ಹೇಳೋದು ಸರಿಯೇ. ಇವಾಗ ನಮಗೆ ಒಂದೊಂದು ರೂಪಾಯಿನೂ ಅಷ್ಟೇ ಇಂಪಾರ್ಟೆಂಟು. ಖರ್ಚಿಗೆ ಬೇರೆ ಕೈಯಲ್ಲಿ ಜಾಸ್ತಿ ದುಡ್ಡು ಇಲ್ಲ ಗೊತ್ತಾ. ಇವಾಗ ಈ ಮಂತ್ ಹಿಡಿತದಿಂದ ನಾವೇನಾದರೂ ಮಾಡಿದ್ರೆ ಹೆಂಗೋ ಈ ಮಂತ್ ದಾಟ್ಬೋದು. ಇಲ್ಲ ಅಂದ್ರೆ ಭಾಳ ಕಷ್ಟ ಐತಿ. ನಾನು ಸ್ಯಾಲ್ರಿ ಬರುತ್ತಲ್ಲ, ಅಮೌಂಟ್ ಇರುತ್ತಲ್ಲ ಅಂತ ಬಂದಾಗೆಲ್ಲ ಉಳಿಸ್ಲಾರ್ದ ಹಂಗೆ ಖರ್ಚು ಮಾಡಿಬಿಟ್ಟೀನಿ. ಇವಾಗ ಏನಾದರೂ ಮಾಡಲೇಬೇಕು ನಾವು. ಇವಾಗ ನಾ ಪ್ಲ್ಯಾನ್ ಹಾಕಿದ್ದೀನಿ ತಾನೇ, ಹಂಗೆ ಮಾಡಿದ್ರಾಯ್ತು. ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳಿ ನೋಡ್ತೀನಿ. ನೀವು ಅಷ್ಟೇ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೇಳಿ ನೋಡ್ರಿ, ಸರಿನಾ? ಸರಿ ಕವಿತಾ. ಬರ್ರಿ ಹೊರಗಡೆ ಹಾಲಲ್ಲಿ ಹೋಗೋಣ. ನಿನ್ನೆಯಿಂದ ನೀವು ಈ ರೂಮ್ ಹಾಕ್ಕೊಂಡವ್ರು ಹೊರಗಡೆ ಬಂದೇ ಇಲ್ಲ. ಮತ್ತು ಮನೆಯಲ್ಲಿರೋರಿಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಒಳಗಡೆ ಏನೇ ಇರೋದು ಬೇಡ, ಆರಾಮ ಹಾಲಲ್ಲಿ ಕೂತ್ಕೋ ಬರ್ರಿ. ನಾನು ಇನ್ನೇ ಹೇಳಿದ್ದೀನಿ, ಅವ್ರು ಒಂದು ಸ್ವಲ್ಪ 2 ದಿನ 3 ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ತಾರಂತಂದು ಹೇಳೀನಿ. ಎಲ್ಲರೂ ನಂಬಿದ್ದಾರೆ ಮನೆಯಲ್ಲಿ. ನೀವು ಹಂಗೆ ಹ್ಯಾಂಡ್ಲ್ ಮಾಡಿದ್ರಾಯ್ತು, ಸರಿನಾ? ಬರ್ರಿ ಒಂದು ಸ್ವಲ್ಪ ಹೊರಗಡೆ. ಕವಿತಾ, ನಂಗೆ ಎಲ್ಲೂ ಬರೋಕ್ಕೂ ಮನಸ್ಸೇ ಇಲ್ಲ ಗೊತ್ತಾ. ರೀ, ಮನಸ್ಸಿಲ್ಲ, ನಿಮಗೂ ಮನಸ್ಸಿಲ್ಲ, ನನಗೂ ಮನಸ್ಸಿಲ್ಲ. ಆದರೆ ಏನು ಮಾಡೋದು? ಮತ್ತು ಮನೆಯಲ್ಲಿರೋರಿಗೆ ಡೌಟ್ ಬರಬಾರ್ದಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ಲೀಸ್ ಬರ್ರಿ, ಒಂದು 15 ನಿಮಿಷ 20 ನಿಮಿಷ ಅಷ್ಟೇ ಕುತ್ಕೊಂಡು ಆಮೇಲೆ ಮತ್ತೆ ವಾಪಸ್ ರೂಮಿಗೆ ಬಂದುಬಿಡಂತ್ರೆ ಅಂತ. ಬರ್ರಿ. ಸರಿ, ನೀನು ಇಷ್ಟು ಹೇಳ್ತಾ ಇದೀಯಾ ಅಂತ ಬರ್ತಾ ಇದ್ದೀನಿ. ಸರಿ, ನೀವು ಹೋಗಿರು, ನಾವು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಸರಿ ಆಯ್ತು ರೀ.